ಬಯಾಲಜಿಗೆ NCERT ಓದಿ. NCERT ಇಂದಾನೆ ಕ್ವೆಶನ್ಸ್ ಬರುತ್ತೆ. NCERT is important. ಫಸ್ಟ್ ರೀಡ್ NCERT. ಲೆಸನ್ ಆಗಿದ ತಕ್ಷಣ NCERT ಓದಿ. ಎಲ್ಲರೂ ಇದೇನೆ ಹೇಳ್ತಾರೆ, ಹೌದಾ? ಬಟ್ who among this will score 340 plus out of 360? ಯಾರು ತಗೊಂತಾರೆ? ಯಾರೆಲ್ಲ ಕರೆಕ್ಟ್ ಆಗಿ NCERT ಓದ್ತಾರೆ ಅವರಿಗೆ ಮಾತ್ರ 340 ಅಬೌವ್ ಸ್ಕೋರ್ ಮಾಡ್ಲಿಕ್ಕೆ ಆಗೋದು. ದಟ್ ಈಸ್ 2 to 3% ಸ್ಟೂಡೆಂಟ್ಸ್, ಅದರಲ್ಲೂ ಒಂದು 1000ಗೆ 1 or 2 ಸ್ಟೂಡೆಂಟ್ಸ್ 340 plus 350 ತಗೊಂತಾರೆ 360ಗೆ. ಸೊ ಯಾಕೆ ಈ ತರ ಸಾಧ್ಯ ಅಂತಂದ್ರೆ they know the best way or the correct exact strategy or the correct exact method to read NCERT. If you're watching this video, then you come under that percentage. ಸೊ ಕೊನೆ ತನಕನು ನೋಡಿ, ಡೀಟೇಲ್ ಆಗಿ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಡೋಂಟ್ ಸ್ಕಿಪ್ ದಿಸ್ ವಿಡಿಯೋ. ವೆಲ್ಕಮ್ ಟು ಬಾಟ್ನಿ ಬ್ಲೂಮ್ ಚಾನಲ್ ಸ್ಟೂಡೆಂಟ್ಸ್. ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಸೊ ಫಸ್ಟ್ ಥಿಂಗ್, NCERT ನೇ ಮೇನ್. ಫಸ್ಟ್ ಲೆಸನ್ ಕ್ಲಾಸ್ ಅಲ್ಲಿ ಮಾಡ್ತಾರೆ. ಲೆಸನ್ ಕ್ಲಾಸ್ ಅಲ್ಲಿ ಮಾಡಿದಾಗ ನೀವು ಶಾರ್ಟ್ ನೋಟ್ಸ್ ಬರ್ಕೊಂತೀರಾ. ಬರ್ಕೊಂಡಾದ್ಮೇಲೆ ಏನ್ ಮಾಡ್ತೀರಾ, ಮನೆಗೆ ಹೋಗ್ಬಿಟ್ಟು NCERT ನ ಓದ್ತೀರಾ. ಯಾವ ರೀತಿ ಓದ್ಬೇಕು ಅದ್ರಲ್ಲೂ ಕೂಡ ಮೆಥಡ್ ಇರುತ್ತೆ. ಸುಮ್ನೆ ನ್ಯೂಸ್ ಪೇಪರ್ ತರ ಡೈರೆಕ್ಟ್ ಆಗಿ ಓದೋದಲ್ಲ. ಡೋಂಟ್ ರೀಡ್ NCERT ಲೈಕ್ ನ್ಯೂಸ್ ಪೇಪರ್ ಆರ್ ಡೋಂಟ್ ರೀಡ್ ಲೈಕ್ ಎನಿ ಲೆಸನ್. ಲ್ಯಾಂಗ್ವೇಜಸ್ ಅಲ್ಲಿ ಲೆಸನ್ ಬರುತ್ತಲ್ಲ, ಆ ರೀತಿ ಸುಮ್ನೆ ಕತೆ ತರ ಓದ್ಕೊಂಡು ಹೋಗೋ ಹಾಗಿಲ್ಲ. ಕ್ವೆಶನ್ ಫ್ರೇಮ್ ಮಾಡ್ಕೋಬೇಕು. ಓದ್ತಿರ್ಬೇಕಾದ್ರೆ ಮಧ್ಯಕ್ಕೆ ನೀವೇ ಕ್ವೆಶನ್ ತಗೊಂಡ್ ಬರ್ಬೇಕು. ಹೇಗೆ? ಫಸ್ಟ್ ಆಫ್ ಆಲ್ ಲೈನ್ ಟು ಲೈನ್, ವರ್ಡ್ ಟು ವರ್ಡ್ ಓದಿ ಅರ್ಥ ಮಾಡ್ಕೊಂತಾ ಇರ್ತೀರಾ. ಅದ್ರಲ್ಲಿ ಒಂದ್ ಪ್ಯಾರಾಗ್ರಾಫ್ ಓದಿದ್ಮೇಲೆ ನಿಮಗೆ ಅಲ್ಲಿ ಏನ್ ಇಂಪಾರ್ಟೆಂಟ್ ಬಂತು, ಯಾವ್ದು ಕ್ವೆಶನ್ ಇದ್ರಲ್ಲಿ ಕೇಳಬಹುದು ಅಂತಂದೇಳಿ ನೀವು ಕ್ವೆಶನ್ ಫ್ರೇಮ್ ಮಾಡ್ಕೋಬೇಕು. ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನೋಡಿ. ಅನಾಟಮಿಯಲ್ಲಿ ಸ್ಕ್ಲೆರನ್ ಕೈಮಾ ಪಾರ್ಟ್ ಅಂದ್ರೆ ಇದು ನಿಮಗೆ ಈಗ ಥಿಯರಿಗೆ ತೆಗ್ದಿದ್ದಾರೆ, ಬಟ್ ನೀಟ್ ಸಿಲೆಬಸ್ ಗೆ ಇದೆ. ಯಾವುದು? ಟಿಶ್ಯೂಸ್. ಅನಾಟಮಿಯಲ್ಲಿ ಟಿಶ್ಯೂಸ್ ಬರ್ತದೆ, ಅದು ನೀಟ್ ಸಿಲೆಬಸ್ ಇದೆ. ಸೊ ಇಲ್ಲೇನ್ ಹೇಳಿದ್ದಾರೆ ಸ್ಕ್ಲೆರನ್ ಕೈಮಾ ಅಂತ, ಆನ್ ದ ಬೇಸಿಸ್ ಆಫ್ ವೇರಿಯೇಷನ್ ಇನ್ ಫಾರ್ಮ್, ಸ್ಟ್ರಕ್ಚರ್, ಒರಿಜಿನ್ ಅಂಡ್ ಡೆವಲಪ್ಮೆಂಟ್, ಸ್ಕ್ಲೆರನ್ಕೈಮಾ ಮೇ ಬಿ ಐದರ್ ಫೈಬರ್ಸ್ ಆರ್ ಸ್ಕ್ಲೆರಿಡ್ಸ್. ಗೊತ್ತಾಗ್ತಿದೆನಾ? ಸೊ ಮೇಜರ್ ಆಗಿ ಇಲ್ಲಿ ಏನ್ ಬಂತು ಅಂತ ಅಂದ್ರೆ ಸ್ಕ್ಲೆರನ್ಕೈಮಾನ ಫೈಬರ್ಸ್ ಮತ್ತೆ ಸ್ಕ್ಲೆರಿಡ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ ಅಂತ ಹೇಳಿ ಕಾನ್ಸೆಪ್ಟ್ ಗೊತ್ತಾಯ್ತು. ಬಟ್ ಕ್ವೆಶನ್ ಹೇಗ್ ಬರುತ್ತೆ? ಆನ್ ದ ಬೇಸಿಸ್ ಆಫ್ ಯಾವುದು ಅಂತ ಕೇಳಿದ್ರೆ ಏನಂತ ಬರೀತೀರಾ? ವೇರಿಯೇಷನ್ ಇನ್ ಫಾರ್ಮ್. ಯಾವ ರೀತಿ? ಅದು ಡಿಫ್ರೆಂಟ್ ಫಾರ್ಮ್ ಅಲ್ಲಿ ಇದೆ, ಮತ್ತೆ ಡಿಫ್ರೆಂಟ್ ಸ್ಟ್ರಕ್ಚರ್ ಅಲ್ಲಿ ಇದೆ. ಒರಿಜಿನ್, ಅದರ ಒರಿಜಿನ್ ಹೇಗೆ ಇದೆ, ಮತ್ತೆ ಹೇಗೆ ಡೆವಲಪ್ ಆಗ್ತಿದೆ, ಅದರ ಬೇಸಿಸ್ ಮೇಲೆ ಸ್ಕ್ಲೆರನ್ಕೈಮಾನ ಎರಡು ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಯಾವ್ದ್ಯಾವ್ದು ಅಂತೆ? ಸ್ಕ್ಲೆರಿಡ್ಸ್ ಆರ್ ಫೈಬರ್ಸ್. ಓಕೆ ನೋಡಿ, ಮತ್ತೆ ಫೈಬರ್ಸ್ ಮತ್ತೆ ಸ್ಕ್ಲೆರಿಡ್ಸ್ ನ ಡಿಫರೆನ್ಸ್ ಏನು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕ್ವೆಶನ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಏನಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ವೆಶನ್ ಬಂದಾಗ ನೀಟ್ ಅಲ್ಲಿ NCERT ಇಂದ ಕ್ವೆಶನ್ ಬರುತ್ತಲ್ಲ, ಸೊ ಅವಾಗ ನೀವು ಈಸಿಯಾಗಿ ಆನ್ಸರ್ ಮಾಡ್ತೀವಿ. ಕ್ವೆಶನ್ ಕೇಳ್ತಾರೆ, ಆನ್ ದ ಬೇಸಿಸ್ ಆಫ್ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸ್ಕ್ಲೆರನ್ಕೈಮಾ ಇಸ್ ಡಿವೈಡೆಡ್ ಇಂಟು ಫೈಬರ್ಸ್ ಅಂಡ್ ಸ್ಕ್ಲೆರಿಡ್ಸ್ ಅಂತ ಕ್ವೆಶನ್ ಕೇಳ್ತಾರೆ. ಸೊ ನೀವು ಅವಾಗ ಯೋಚನೆ ಮಾಡ್ಕೊಂತ ಕೂರೋದು ತಪ್ಪುತ್ತೆ, ಯಾಕಂದ್ರೆ ನೀವು ಓದಿರ್ತೀರಾ. ಅಂಡ್ ಈ ರೀತಿ ನೀವು ಮಾರ್ಕ್ ಮಾಡಿ ಇಟ್ಕೊಂಡಾಗ ಸೆಕೆಂಡ್ ಟೈಮ್ ಮತ್ತೊಂದ್ಸರಿ NCERT ಓದ್ತೀರಾ. ಯಾವಾಗ? ಟೆಸ್ಟ್ ಇದ್ದಾಗ, ಮತ್ತೆ ಒಂದ್ಸರಿ ರಿವಿಷನ್ ಮಾಡ್ಬೇಕಾದ್ರೆ ಓದ್ತೀರಾ, ಅಥವಾ ಮಾಕ್ ಟೆಸ್ಟ್ ಇದ್ದಾಗ ಮತ್ತೊಂದ್ಸರಿ ಓದ್ತೀರಾ, ಮತ್ತೆ ಫೈನಲ್ ಆಗಿ ಪೂರ್ತಿ ಲೆಸನ್ ಹೋಲ್ ಸಿಲೆಬಸ್ ಮಾಕ್ ಟೆಸ್ಟ್ ಇದ್ದಾಗ ಮತ್ತೊಂದ್ಸರಿ ಓದ್ತೀರಾ. ಸೊ ಪ್ರತಿ ಸರಿ ಓದ್ಬೇಕಾದ್ರೂ ಏನಾಗುತ್ತೆ, ನೀವಲ್ಲಿ ಮಾರ್ಕ್ ಮಾಡಿ ಕ್ವೆಶನ್ ಅಂತ ಮಾಡಿ ಇಟ್ಕೊಂಡಿರ್ತೀರಲ್ಲ, ಸೊ ಅವಾಗ ನಿಮಗೆ ಮರೆಯೋದಿಲ್ಲ. ಪದೇ ಆ ಲೈನ್ಸ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀರಾ. ಸೊ ದಟ್ ಈಸ್ ಅ ಮೆಥಡ್. ದೆನ್ ಇನ್ನೊಂದು ಹೇಳ್ತೀನಿ. ಸೊ ಇದು ಒಂದ್ ಮೆಥಡ್ ಆಯ್ತು, ಅಂದ್ರೆ ಈ ರೀತಿ ಓದ್ತಾ ಬರಬೇಕು ಅಂತ. ನೆಕ್ಸ್ಟ್ ಏನ್ ಮಾಡ್ಬೇಕು? ಓದ್ಬೇಕಾದ್ರೆ ವೊಕ್ಯಾಬುಲರಿ ಮತ್ತೆ ಟರ್ಮ್ಸ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಅರ್ಥ ಆಗೋದು ಮಕ್ಕಳೇ. ಸೊ ನಾರ್ಮಲ್ ಆಗಿ ಓದ್ತಾ ಇರ್ತೀರಾ, ಅಲ್ಲೇನು ಒಂದು ಟರ್ಮ್ ಬಂತು, ಅದ್ ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೆ ಸುಮ್ನೆ ಮುಂದೆ ಹೋಗ್ಬಾರ್ದು. ಅದ್ರ ಬಗ್ಗೆ ತಿಳ್ಕೊಬೇಕು, ಏನದು ವರ್ಡ್ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳ್ತೀನಿ ನೋಡಿ, ಇದ್ರ ಮೇಲೆ ಯಾವ ರೀತಿ ಕ್ವೆಶನ್ ಕೇಳ್ತಾರೆ ಅಂತ ನೋಡಿ. ದ ಸೆಲ್ಸ್ proximal to this region undergo rapid elongation and enlargement and are responsible for the growth of the root in the length. ಈಗ ನೋಡಿ, ಮೆರಿಸ್ಟಮ್ಯಾಟಿಕ್ ರೀಜನ್ ಇಲ್ಲಿದೆ ರೂಟ್ ಅಲ್ಲಿ. ಓಕೆ, ಸೊ ಈ ರೀಜನ್ ಇನ ನೆಕ್ಸ್ಟ್ ಇರೋದೇ ಯಾವುದು? ರೀಜನ್ ಆಫ್ ಎಲಾಂಗೇಶನ್. ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಪ್ರಾಕ್ಸಿಮಲ್ ಟು ದ ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಅಂತ ಹೇಳಿರೋದು. ಪ್ರಾಕ್ಸಿಮಲ್ ಟು ದಿಸ್ ರೀಜನ್ ಅಂತ ಅಂದ್ರೆ ಏನು? ಮೆರಿಸ್ಟಮ್ಯಾಟಿಕ್ ರೀಜನ್ ಹತ್ರನೇ ಇರುವಂತದ್ದು. ಪ್ರಾಕ್ಸಿಮಲ್ ಅಂತ ಅಂದ್ರೆ ಏನು ಅಂತ ಇಲ್ಲಿ ಫಸ್ಟ್ ನೀವು ತಿಳ್ಕೊಬೇಕು. ಸೊ ಇಲ್ಲಿ ನೀವೇನ್ ಮಾಡ್ಕೊಂತೀರಾ? ಪ್ರಾಕ್ಸಿಮಲ್. ಇಲ್ಲಿ ನಿಮಗೆ ವರ್ಡ್ ಗೊತ್ತಾಗಿಲ್ಲ ಅಂತಂದ್ರೆ ಇಲ್ಲಿ ನೀವು ಮೀನಿಂಗ್ ಬರ್ಕೊಂತೀರಾ. ಪ್ರಾಕ್ಸಿಮಲ್ ಅಂತ ಅಂದ್ರೆ ಏನು? ಅದಕ್ಕೆ ಅಟ್ಯಾಚ್ ಆಗಿರುವಂತ ಪಾರ್ಟ್. ಡಿಸ್ಟಲ್ ಅಂತ ಅಂದ್ರೆ ಸ್ವಲ್ಪ ದೂರದಲ್ಲಿ ಇರುವಂತ. ಸಪೋಸ್ ಇಫ್ ವಿ ಟೇಕ್ ಶೋಲ್ಡರ್ ಅಂಡ್ ಹ್ಯಾಂಡ್ಸ್, ಇಲ್ಲಿ ಶೋಲ್ಡರಿಗೆ ಈ ರೀಜನ್ ಇದೆಲ್ಲ, ಆರ್ಮ್ಸ್ ಈ ರೀಜನ್ ಎಲ್ಲ ಇದೇನು? ಪ್ರಾಕ್ಸಿಮಲ್. ಅದೇ ಫಿಂಗರ್ಸ್ ಏನಾಗುತ್ತೆ? ಇದೆಲ್ಲ ಏನು? ಡಿಸ್ಟಲ್ ರೀಜನ್, ದೂರ ಇರುವಂತದ್ದು.
ಬಾಡಿಗೆ ದೂರ ಇರುವಂತದ್ದು ಯಾವ್ದಿದೆ? ಫಿಂಗರ್ಸ್. ದಿಸ್ ಇಸ್ ಡಿಸ್ಟಲ್ ಅಂಡ್ ದಿಸ್ ಇಸ್ ಪ್ರಾಕ್ಸಿಮಲ್. ನಿಮಗೆ ಕ್ವಶನ್ಸ್ ಕೇಳ್ತಾರೆ, ಪ್ರಾಕ್ಸಿಮಲ್ ಟು ಡಿಸ್ಟಲ್ ರೂಟ್ ಟಿಪ್ ಯಾವ ರೀತಿ ರೀಜನ್ಸ್ ಅರೇಂಜ್ ಆಗಿದೆ ಅದನ್ನ ಆರ್ಡರ್ ಅಲ್ಲಿ ಬರೀರಿ ಅಂತ ಹೇಳಿ ಕೇಳ್ತಾರೆ. ಈ ರೀತಿ PYQ ಕೇಳಿದ್ದಾರೆ ಆಲ್ರೆಡಿ, ಒಂದ್ಸತಿ ನೀಟ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ನೀವು ಇಲ್ಲಿ ನಾನು ಹೇಳ್ತಿರೋದು ಏನು ಅಂತಂದ್ರೆ ಟರ್ಮ್ಸ್ ಅರ್ಥ ಮಾಡ್ಕೋಬೇಕು. ಇನ್ನೊಂದು ಬಯೋಡೈವರ್ಸಿಟಿ ಅಲ್ಲಿನೂ ಕೂಡ ಒಂದು ಟರ್ಮ್ ಕೊಟ್ಟಿದ್ದಾರೆ. ದ ಫಾರೆಸ್ಟ್ ಈಸ್ ದಟ್ ಈಸ್ ಅಮೆಜಾನ್ ಫಾರೆಸ್ಟ್ ಏನು ಲಂಗ್ಸ್ ಅಂತ ಹೇಳ್ತೀವಲ್ಲ, ಅದು ಏನಾಗ್ತಾ ಇದೆ, ದಟ್ ಈಸ್ ಡ್ವಿಂಡ್ಲಿಂಗ್ ಇಯರ್ ಬೈ ಇಯರ್ ಅಂತ ಹೇಳ್ತಿದ್ದಾರೆ. ಡ್ವಿಂಡ್ಲಿಂಗ್ ಅಂದ್ರೆ ಏನು? ಸೊ ಅಲ್ಲಿ ನಿಮಗೆ ನೆಕ್ಸ್ಟ್ ಕ್ವೆಶನ್ ಕೇಳ್ತಾರೆ ಅದೇ ಸೆಂಟೆನ್ಸ್ ಮೇಲೆ. ಡ್ವಿಂಡ್ಲಿಂಗ್ ಅಂತ ಅಂದ್ರೆ ಏನು? ಬರ್ತಾ ಬರ್ತಾ ಚಿಕ್ಕದಾಗ್ತಾ ಇದೆ, ಫಾರೆಸ್ಟ್ ಏರಿಯಾ ಏನಾಗ್ತಾ ಇದೆ, ಚಿಕ್ಕದಾಗ್ತಾ ಇದೆ. ಡ್ವಿಂಡ್ಲಿಂಗ್ ಅಂದ್ರೆ ಏನು? ಚಿಕ್ಕದಾಗ್ತಿರೋದು. ಸೊ ಈ ರೀತಿ ಪ್ರತಿಯೊಂದು ಟರ್ಮ್ಸ್ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಸೊ ದಟ್ ಇಸ್ ದ ಮೇನ್ ಥಿಂಗ್ ಓದ್ಬೇಕಾದ್ರೆ, NCERT ಓದ್ಬೇಕಾದ್ರೆ. ನೆಕ್ಸ್ಟ್ ಟರ್ಮ್ಸ್ ಆಯ್ತು, ಸೆಂಟೆನ್ಸ್ ಆಯ್ತು. ನೆಕ್ಸ್ಟ್ ಇನ್ನ ಡಯಾಗ್ರಾಮಿಗೆ ಬಂದಾಗ ನೀವೇನ್ ಮಾಡ್ತೀರಾ, ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡ್ತೀರಾ. ಥಿಯರಿ ಎಕ್ಸಾಮಿಗೂ ಬರುತ್ತೆ ಡಯಾಗ್ರಾಮ್, ನೀಟಿಗೂ ಕೇಳ್ತಾರೆ. ಲೇಬ್ಲಿಂಗ್ ನೋಡ್ಕೊಂತೀರಾ, ಡಯಾಗ್ರಾಮ್ ನೇಮ್ ಅಂತ ನೋಡ್ಕೊಂತೀರಾ. ಅಷ್ಟೇ ನೋಡ್ಕೊಂಡ್ರೆ ಸಾಧ್ಯ, ಅಷ್ಟೇ ನೋಡ್ಕೊಂಡ್ರೆ ನೀವು 340 ಅಬೌವ್ 350 ಅಬೌವ್ ಸ್ಕೋರ್ ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕೆ? ಡಯಾಗ್ರಾಮ್ ಕೆಳಗಡೆ ಕೊಟ್ಟಿರೋ ಇನ್ಫಾರ್ಮೇಶನ್ ಯಾರು ನೋಡ್ಕೋಬೇಕು, ಮತ್ತೆ ಡಯಾಗ್ರಾಮ್ ಕೂಡ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೇಕು, ಎಲ್ಲೆಲ್ಲಿ ಏನೇನು ಲೇಬ್ಲಿಂಗ್ ಇದೆ ಅಂತ ಹೇಳಿ. ಈಗ ನೋಡಿ, PYQ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವೆಶನ್ ಅಲ್ಲಿ ಒಂದು ಕ್ವೆಶನ್ ಕೇಳಿದ್ರು, ಯಾವ ಇಯರ್ ಅಂತ ನಂಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ, ಬಟ್ ಇಟ್ ಈಸ್ ಆಸ್ಕ್ಡ್. ಯಾವುದು ಅಂತಂದ್ರೆ ರಾಪ್ ಕೋಡ್ಸ್ ಫಾರ್ ದ ಪ್ರೋಟೀನ್ಸ್ ಇನ್ವಾಲ್ವ್ಡ್ ಇನ್ ದ ರೆಪ್ಲಿಕೇಶನ್ ಆಫ್ ದ ಪ್ಲಾಸ್ಮಿಡ್ ಅಂತ ಹೇಳಿದ್ದಾರೆ. ಅಂತ ಅಂದ್ರೆ ರಾಪ್ ಅಂತ ಅಂದ್ರೆ ಇಲ್ಲಿ ರೀಜನ್ ಇದೆ ನೋಡಿ, ದಿಸ್ ಇಸ್ ರಾಪ್. ಓಕೆ, ಇದರ ಫಂಕ್ಷನ್ ಏನು? ಇದ್ರ ಪಕ್ಕ ಇರುವಂತಹ ಪ್ಯಾರಾಗ್ರಾಫ್ ಅಲ್ಲಿ ಎಲ್ಲೂ ಕೂಡ ಇದರ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಮಕ್ಕಳೇ, ಯಾವ್ದ್ರ ಬಗ್ಗೆ? ರಾಪ್ ಬಗ್ಗೆ. ಬಟ್ ಡಯಾಗ್ರಾಮ್ ಕೆಳಗಡೆ ಇದೆ ಅಲ್ಲ, ಈ ಇನ್ಫಾರ್ಮೇಶನ್ ಅಲ್ಲಿ ಎಂತ ಕೊಟ್ಟಿದ್ರೆ, ರಾಪ್ ಕೋಡ್ಸ್ ಫಾರ್ ದ ಪ್ರೋಟೀನ್ಸ್ ಇನ್ವಾಲ್ವ್ಡ್ ಇನ್ ದ ರೆಪ್ಲಿಕೇಶನ್ ಆಫ್ ದ ಪ್ಲಾಸ್ಮಿಡ್. ಅಂದ್ರೆ ಈ ಪ್ಲಾಸ್ಮಿಡ್ ನ ರೆಪ್ಲಿಕೇಶನ್ ಆಗ್ಬೇಕು ಅಂದ್ರೆ ಪ್ರೋಟೀನ್ಸ್ ಬೇಕಾಗುತ್ತೆ. ಸೊ ಆ ಪ್ರೋಟೀನ್ಸ್ ನ ಪ್ರೊಡ್ಯೂಸ್ ಮಾಡುವಂಥದ್ದು, ರೆಪ್ಲಿಕೇಟ್ ಮಾಡುವಂಥದ್ದು ಕೆಲಸ ಯಾವ್ದು ಮಾಡುತ್ತೆ? ದಿಸ್ ಒನ್ ROP ರೀಜನ್ ಮಾಡುತ್ತೆ. ಸೊ ಇದು ಹೋಸ್ಟ್ ಆರ್ಗಾನಿಸಮ್ ಅಲ್ಲಿ ಇನ್ಸರ್ಟ್ ಮಾಡಿದಾಗ ಅಲ್ಲಿ ರೆಪ್ಲಿಕೇಶನ್ ಪ್ರೊಸೆಸ್ಗೆ ಬೇಕಾಗುವಂತ ಪ್ರೋಟೀನ್ಸ್ ಎಲ್ಲ ರಾಪ್ ರೀಜನ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಟ್ ಈಸ್ ದ ಇಂಪಾರ್ಟೆಂಟ್ ಆಫ್ ದಿಸ್ ರೀಜನ್. ನೋಡಿ, ನೀವು ಏನಾದ್ರೂ ಈ ಇನ್ಫಾರ್ಮೇಶನ್ ಓದಿಲ್ಲ ಅಂತ ಅಂದ್ರೆ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಇತ್ತಾ? ಇಲ್ಲ. ಸೊ ಹಾಗೇನೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಸೊಲನೇಸಿ ಫ್ಯಾಮಿಲಿ ಓದಿದ್ರು, ಓಕೆ, ಓದ್ತಿರ್ತೀವಿ ಸೊಲನೇಸಿ. ಈಗ ಯಾರು ಫಸ್ಟ್ ಇಯರ್ ಇದ್ದೀರಾ ಅವ್ರನ್ನು ಕೂಡ ನೋಡ್ತಾ ಇರ್ತಾರೆ, ಸೆಕೆಂಡ್ ಇಯರ್ ಮಕ್ಕಳನ್ನು ಕೂಡ ನೋಡ್ತಾ ಇದ್ದೀರಾ. ಸೊ ಎಲ್ರು ಕನ್ಸಿಡರ್ ಮಾಡ್ಕೊಂಡು ಹೇಳ್ತಾ ಇದೀನಿ. NCERT ಅಲ್ಲಿ ಸೊಲನೇಸಿ ಫ್ಯಾಮಿಲಿ ಕೊಟ್ಟಿದ್ದಾರೆ, ಡಯಾಗ್ರಾಮ್ ಕೊಟ್ಟಿದ್ದಾರೆ. ಸೊಲನೇಸಿ ಫ್ಲೋರಲ್ ಡಯಾಗ್ರಾಮ್ ಕೊಟ್ಟಿರ್ತಾರೆ, ಫ್ಲೋರಲ್ ಫಾರ್ಮುಲಾ, ಮತ್ತೆ ಪ್ಲಾಂಟಿನ ಜೊತೆಗೆ ಫ್ಲವರ್ ಸ್ಟ್ರಕ್ಚರ್, ಫ್ಲವರ್ ಪಾರ್ಟ್ ಸ್ಟ್ರಕ್ಚರ್ ಎಲ್ಲದನ್ನು ಡಯಾಗ್ರಾಮ್ ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಸೊಲಾನಮ್ ನೈಗ್ರಮ್ ಮಕೋಯಿ ಅಂತ ಕೊಟ್ಟಿದ್ದಾರೆ. ಸೊ ಮಕೋಯಿ ಅಂತ ಅಂದ್ರೆ ಏನಾಯ್ತು ಅಲ್ಲಿ? ದಟ್ ಈಸ್ ಕಾಮನ್ ನೇಮ್ ಗಿವನ್ ಇನ್ಸೈಡ್ ದ ಬ್ರಾಕೆಟ್. ಈಗ ಅವ್ರು ಕ್ವಶನ್ ಕೇಳ್ತಾರೆ ನೀಟಲ್ಲಿ. ಸೊ ಅಮಾಂಗ್ ದಿಸ್ ಇಸ್ ದಟ್ ಈಸ್ ಚೂಸ್ ದ ಕರೆಕ್ಟ್ ಫ್ಲೋರಲ್ ಫಾರ್ಮುಲಾ ಆಫ್ ಮಕೋಯ್ ಪ್ಲಾಂಟ್ ಅಂತ ಕೇಳಿದಾರೆ ಕ್ವಶನ್. ಇದೇನಿದು, ನಾನು ನೋಡೇ ಇಲ್ಲ ಕೇಳೇ ಇಲ್ಲ ಮಕೋಯ್ ಅಂತ, ಇದ್ಯಾವ ಫ್ಯಾಮಿಲಿಯಲ್ಲಿ ಬರುತ್ತೆ ಅಂತ ಹೇಳಿ ನೀವು ಅವಾಗ ಎಕ್ಸಾಮ್ ಅಲ್ಲಿ ಯೋಚನೆ ಮಾಡ್ಬೇಕಾಗುತ್ತೆ, ಸರಿಯಾಗಿ ಓದಿಲ್ಲ ಅಂತಂದ್ರೆ. ಗೊತ್ತಾಗ್ತಿದೆ? ಸೊ ಅಂದ್ರೆ ಏನರ್ಥ, ಡಯಾಗ್ರಾಮ್ ಕೆಳಗಡೆ ಏನ್ ಲೈನ್ ಕೊಟ್ಟಿರ್ತಾರಲ್ಲ ಅದನ್ನು ಕೂಡ ಇಂಪಾರ್ಟೆಂಟ್ ಅಂತ ಅರ್ಥ, ಅದನ್ನು ಕೂಡ ಓದ್ಕೊಂಡು ಹೋಗ್ಬೇಕು ನೀವು. ಸೊ ದಿಸ್ ಇಸ್ ದ ಥಿಂಗ್. ದೆನ್ ಇನ್ನೊಂದು ಹೇಳ್ತೀನಿ ನೋಡಿ, NCERT ಅಲ್ಲಿ ಕೊಟ್ಟಿರುವಂತ ಟೇಬಲ್ ಆಗಿರ್ಬೋದು, ಚಾರ್ಟ್ ಆಗಿರ್ಬೋದು, ಮತ್ತೆ ಲೆಸನ್ ಡಿಸ್ಕ್ರಿಪ್ಷನ್ ಅಲ್ಲಿ ಮಧ್ಯಕ್ಕೆ ಅವರು ಕ್ವಶನ್ ಕೇಳಿರ್ತಾರೆ ಮಕ್ಕಳು. ಸೊ ಇದು ನೀವು ಟೀಚರ್ ಜೊತೆ ಡಿಸ್ಕಸ್ ಮಾಡಿ, ಅಥವಾ ಹಿಂಗಿದ್ರೆ ಏನಾಗ್ಬೋದು ಕಂಡೀಷನ್, ಈ ತರ ಇದ್ರೆ ಪ್ಲಾಯ್ಡಿ ಏನಾಗ್ಬೋದು, ಅಥವಾ NCERT ಅಲ್ಲೇನೆ ಚಿಕ್ಕದಾಗಿ ಒಂದು ಏನು ಟೆಕ್ಸ್ಟ್ ಬಾಕ್ಸ್ ತರ ಮಾಡ್ಬಿಟ್ಟು ಅಲ್ಲಿ ಕ್ವಶನ್ ಕೇಳಿರ್ತಾರೆ. ಅಂತ ಕ್ವಶನ್ ಕೂಡ ನೀವು ಸಾಲ್ವ್ ಮಾಡ್ಬೇಕು. ಸೊ ಅಂದ್ರೆ ಚಾಪ್ಟರ್ ಅಲ್ಲಿ ಮಿಡಲ್ ಅಲ್ಲಿ ಬರುವಂತಹ ಕ್ವೆಶನ್ ನ ಸಾಲ್ವ್ ಮಾಡ್ಬೇಕು. ಅಲ್ಲಿಂದನೂ ಕೂಡ ಕ್ವೆಶನ್ ಅರೈಸ್ ಆಗುತ್ತೆ ನೀತಿಗೆ. ಜೊತೆಗೆ NCERT ಅಲ್ಲಿ ಕೊಟ್ಟಿರುವಂತ ಚಾರ್ಟ್ ಆಗಿರ್ಬೋದು, ಟೇಬಲ್ ಆಗಿರ್ಬೋದು, ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗ್ಬೇಕು. ಸೊ ಈಗ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಬರುವಂತಹ ಆಲ್ಗಿ ಟೇಬಲ್ ಅಲ್ಲಿ ನೋಡಿ ಎಷ್ಟು ಸರಿ ಕ್ವೆಶನ್ ಕೇಳಿದ್ದಾರೆ. ದಟ್ ಈಸ್ ಮೋಸ್ಟ್ ರಿಪೀಟೆಡ್ ಇನ್ ನೀಟ್ ಎಕ್ಸಾಮ್. ಯಾವ್ದಾಗಿರ್ಬೋದು, ಕ್ಲೋರೋಫಿಲ್ ಪಿಗ್ಮೆಂಟ್ ಬಗ್ಗೆ ಆಗಿರ್ಬೋದು, ಅಥವಾ ಫ್ಲಾಜೆಲ್ಲಾ ನಂಬರ್ ಮತ್ತೆ ಪೊಸಿಷನ್ ಬಗ್ಗೆ ಆಗಿರ್ಬೋದು, ಮತ್ತೆ ಫುಡ್ ಸ್ಟೋರೇಜ್ ಬಗ್ಗೆ ಆಗಿರ್ಬೋದು. ಸೊ ಈ ರೀತಿ ಒಂದ್ ಟೇಬಲ್ ಇಂದಾನೆ ಒಂದು 15 to 20 ಕ್ವೆಶನ್ಸ್ ಅವರು ಫ್ರೇಮ್ ಮಾಡ್ಬೋದಾಗಿರುತ್ತೆ. ಸೊ ಅದಕ್ಕೇನೆ ಅಂತಂತ ಇನ್ಫಾರ್ಮೇಶನ್ ಏನಿದೆಯಲ್ಲ, ಟೇಬಲ್, ಚಾರ್ಟ್ ಮತ್ತೆ NCERT ಅಲ್ಲಿ ಬರುವಂತ ಇದು ಚಾಪ್ಟರ್ ಅಲ್ಲಿ ಬರುವಂತ ಕ್ವೆಶನ್ಸ್ ಏನಿರುತ್ತಲ್ಲ ಅದನ್ನ ಪರ್ಟಿಕ್ಯುಲರ್ ಆಗಿ ನೀವು ಸಾಲ್ವ್ ಮಾಡ್ಬೇಕು, ಮತ್ತೆ ಇದನ್ನ ನೋಡ್ಕೊಂಡು ಹೋಗ್ಬೇಕು. ದೆನ್
ಈಗ ನೆಕ್ಸ್ಟ್ ಮೇಜರ್ ಆಗಿ ಏನು ಅಂತಂದ್ರೆ ಚಾಪ್ಟರ್ ಓದಿದ್ಮೇಲೆ ಸಮ್ಮರಿ ಓದೋದನ್ನ ಮರಿಬೇಡಿ. ನೆಕ್ಸ್ಟ್ ಯೂನಿಟ್ ಇಂಟ್ರಡಕ್ಷನ್. ನಾನು ಕಂಪ್ಲೀಟ್ ರೋಡ್ ಮ್ಯಾಪ್ ಟು ಸ್ಕೋರ್ ದಟ್ ಈಸ್ ಫಾರ್ 360 on 360 ಫಾರ್ ಬಯಾಲಜಿ 2026 ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಸೊ ನಿಮಗೆ ಪ್ಲೇ ಲಿಸ್ಟ್ ನೀಟ್ 2026 ಅಂತ ಪ್ಲೇ ಲಿಸ್ಟ್ ಇದೆ ಅಲ್ಲ, ಅದರಲ್ಲಿ ನಿಮಗೆ ಸಿಗುತ್ತೆ. ಸೊ ಅಲ್ಲಿ ನಾನು ಹೇಳಿದ್ದೀನಿ ಯಾವ ರೀತಿ 2025 ಎಕ್ಸಾಮ್ ಅಲ್ಲಿ ಇಂಟ್ರಡಕ್ಷನ್, ಯೂನಿಟ್ ಇಂಟ್ರಡಕ್ಷನ್ ಮತ್ತೆ ಎಕ್ಸರ್ಸೈಸ್ ಕ್ವೆಶನ್ಸ್ ಮತ್ತೆ ಯೂನಿಟ್ ಸ್ಟಾರ್ಟಿಂಗ್ ಅಲ್ಲಿನೇ ಸೈಂಟಿಸ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದಾರಲ್ಲ, ಅದರಿಂದನೂ ಕೂಡ ಕ್ವೆಶನ್ಸ್ ಕೇಳ್ತಾರೆ ಅಂತ. ಸೊ ಡೋಂಟ್ ಮಿಸ್ ದಿಸ್. ಎಕ್ಸಾಂಪಲ್ ಸಮ್ಮರಿ ಬಗ್ಗೆ ಹೇಳ್ತೀನಿ ನೋಡಿ. ಚಾಪ್ಟರ್ ಅಲ್ಲಿ ಇಲ್ಲದೆ ಇರೋ ಲೈನ್ಸ್ ಕೆಲವೊಂದ್ಸರಿ ಸಮ್ಮರಿಯಲ್ಲಿ ಕೊಟ್ಟಿರ್ತಾರೆ. ಸೊ ಸಮ್ಮರಿಯಿಂದನೂ ಕೂಡ ಕ್ವೆಶನ್ ಅರೈಸ್ ಆಗ್ಬೋದು. ನೀವು ಪರ್ಫೆಕ್ಟ್ ಆಗಿ ಚಾಪ್ಟರ್ನ ಓದಿರ್ತೀರಾ, ಬಟ್ ಸಮ್ಮರಿ ಓದಿರಲ್ಲ, ಕ್ವೆಶನ್ ಸಮ್ಮರಿಯಿಂದ ಬಂದಿರುತ್ತೆ. ನೀವು ಅವಾಗ ಯೋಚನೆ ಮಾಡ್ತೀರಾ ಎಲ್ಲಿಂದ ಕ್ವೆಶನ್ ಬಂತಿದ್ದು ಅಂತ. ಸಿ ಆನ್ಸರ್ ನಾನೀಗ ಎಕ್ಸಾಂಪಲ್ ತೋರಿಸ್ತೀನಿ ಯಾವ ರೀತಿ ಅಂತ ಹೇಳಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಪ್ಲಾಸ್ಟಿಡ್ಸ್ ಆರ್ ಪಿಗ್ಮೆಂಟ್ ಕಂಟೈನಿಂಗ್ ಆರ್ಗನಲ್ಸ್ ಫೌಂಡ್ ಇನ್ ಪ್ಲಾಂಟ್ ಸೆಲ್ಸ್ ಓನ್ಲಿ. ಆಯ್ತಾ. ನೆಕ್ಸ್ಟ್, ಇನ್ ಪ್ಲಾಂಟ್ ಸೆಲ್ಸ್ ಕ್ಲೋರೋಪ್ಲಾಸ್ಟ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಟ್ರಾಪಿಂಗ್ ಲೈಟ್ ಎನರ್ಜಿ ಎಸೆನ್ಷಿಯಲ್ ಫಾರ್ ಫೋಟೋಸಿಂಥಸಿಸ್. ಇದು ನಾರ್ಮಲ್ ಆಗಿ ಅಲ್ಲಿ ಇರುವಂತಹ ಇನ್ಫಾರ್ಮೇಶನ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಬಟ್ ನ್ಯೂ ಸೆಂಟೆನ್ಸ್ ಈಸ್ ದ ಗ್ರಾನಾ ಇನ್ ದ ಪ್ಲಾಸ್ಟಿಡ್ is the site of light reaction and the stroma of dark reaction. ಈ ಸೆಂಟೆನ್ಸ್ ಇದೆಯಲ್ಲ, ಕ್ಲೋರೋಪ್ಲಾಸ್ಟ್ ಬಗ್ಗೆ ಏನು ಆರ್ಗನಲ್ ಬಗ್ಗೆ ಇನ್ಫಾರ್ಮೇಶನ್ ಏನ್ ಕೊಟ್ಟಿದಾರಲ್ಲ ಚಾಪ್ಟರ್ ಅಲ್ಲಿ, ಅಲ್ಲಿ ಈ ಸೆಂಟೆನ್ಸ್ ಕೊಟ್ಟಿಲ್ಲ. ಸೊ ಈಗ ನೀವು ಈ ಚಾಪ್ಟರಿನ ಸೆಲ್ ಚಾಪ್ಟರಿನ ಟೆಸ್ಟ್ ಬರೀತಾ ಇದ್ರ ಅಂತ ತಿಳ್ಕೊಳ್ಳಿ ಕಾಲೇಜಲ್ಲಿ, ಅಥವಾ ನೀವು ಆನ್ಲೈನ್ ಇನ್ಸ್ಟಿಟ್ಯೂಷನ್ ಯಾವ್ದಾದ್ರು ಇದರಿಂದ ನೀವು ಟೆಸ್ಟ್ ಬರೀತಾ ಇರ್ತೀರ ಅಂತ ತಿಳ್ಕೊಳ್ಳಿ. ಸೊ ಅಲ್ಲಿ ಏನಾಗುತ್ತೆ, ಕ್ವೆಶನ್ ಕೇಳ್ತಾರೆ ನಿಮಗೆ ಏನಂತ, ಯಾವುದು ಫಂಕ್ಷನ್ ಗ್ರಾನಾ ಮತ್ತೆ ಸ್ಟ್ರೋಮೈನ ಫಂಕ್ಷನ್, ಒಂದು ಲೈಟ್ ರಿಯಾಕ್ಷನ್ ಒಂದು ಡಾರ್ಕ್ ರಿಯಾಕ್ಷನ್ ಅಂತ ಹೇಳಿದ್ದಾರೆ. ಈಗ ನೀವು ಆ ಲೆಸನ್ ಅಲ್ಲಿ ಚಾಪ್ಟರ್ ಅಲ್ಲಿ ಓದೇ ಇಲ್ಲ ಅಂತನೂ ಈ ಕ್ವೆಶನ್ ಹೆಂಗ್ ಬಂತು ಅಂತಂದೇಳಿ ನೀವು ಯೋಚನೆ ಮಾಡ್ತೀರಾ. ಸೊ ಆನ್ಸರ್ ಈಸ್ ಇನ್ ದಿಸ್ ಸಮ್ಮರಿ. ಸೊ ಗೊತ್ತಾಯ್ತಾ ಯಾವ ರೀತಿ ಸಮ್ಮರಿ ಇಂಪಾರ್ಟೆಂಟ್ ಅಂತ. ಸೊ ಪ್ರತಿ ಒಂದು ಚಾಪ್ಟರ್ ಆದ್ಮೇಲೆ ಸಮ್ಮರಿ ಕೊಟ್ಟಿರ್ತಾರಲ್ಲ, ಅದನ್ನ ಮಿಸ್ ಮಾಡೋ ಹಾಗಿಲ್ಲ. ದೆನ್ ಯೂನಿಟ್ ಗಿಂತ ಮುಂಚೆ ಬರುವಂತ ಇಂಟ್ರೊಡಕ್ಷನ್, ದೆನ್ ಯೂನಿಟ್ ಸ್ಟಾರ್ಟ್ ಅಂದ್ರೆ ಯೂನಿಟ್ ಸ್ಟಾರ್ಟಿಂಗ್ ಗೆ ಇಂಟ್ರೊಡಕ್ಷನ್ ಕೊಟ್ಟಿರ್ತಾರಲ್ಲ ಅದು, ಮತ್ತೆ ಯೂನಿಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಸೈಂಟಿಸ್ಟ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರಲ್ಲ ಅದು. ಸೊ ಅದನ್ನ ಡೀಟೇಲ್ ಆಗಿ ನೋಡ್ಕೋಬೇಕು ಅಂತ ಕೇಳಿದ್ರೆ ಅವರ ಮೇನ್ ಕಾಂಟ್ರಿಬ್ಯೂಷನ್ ಏನು ಬಯಾಲಜಿ ಫೀಲ್ಡ್ ಅಲ್ಲಿ, ಆ ಲೆಸನ್ಗೆ ಸಂಬಂಧಪಟ್ಟಂಗೆ ಏನು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, ಏನು ಪ್ರೈಸಸ್ ಬಂದಿದೆ ಅವರಿಗೆ, ನೋಬೆಲ್ ಪ್ರೈಸ್ ಆಗಿರ್ಬೋದು ಆ ರೀತಿ. ಸೊ ಏನ್ ಪ್ರೈಸ್ ಬಂದಿದ್ದಾರೆ, ಅವ್ರ ನೇಮ್, ಇಷ್ಟನ್ನ ಮಾತ್ರ ನೋಡ್ಕೊಂತೀರಾ. ದೆನ್ ಪ್ರತಿ ಸರಿನೂ ಒಂದು ಲೆಸನ್ ಒಂದು ಚಾಪ್ಟರ್ ಓದಿದ್ಮೇಲೆ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ, ಆ ಚಾಪ್ಟರ್ ಅಲ್ಲಿ ಬರುವಂತಹ ಇನ್ಫಾರ್ಮೇಶನ್ ಯಾವ್ದು ಡಾಟಾ ಫಾರ್ಮ್ ಅಲ್ಲಿ ಇರುತ್ತಲ್ಲ ಅದನ್ನ ನೋಟ್ ಮಾಡ್ಕೊಂತ ಬರ್ಬೇಕು. ಒಂದು ಬುಕ್ ಸಪರೇಟ್ ಆಗಿ ಇಟ್ಬಿಡಿ. ಸಪೋಸ್ ಈಗ ಸೆಲ್ ಅಂತಾನೆ ಲೆಸನ್ ಚಾಪ್ಟರ್ ತಗೊಳ್ಳಿ. ಸೊ ಈ ಚಾಪ್ಟರ್ ಅಲ್ಲಿ ಬರುವಂತಹ ನ್ಯೂಮರಿಕಲ್ ಟರ್ಮ್ಸ್ ಏನೇನಿದೆ, ಮತ್ತೆ ಯಾವ್ದು ಸೈಂಟಿಸ್ಟ್ ಏನಿದೆ, ಸೈಂಟಿಸ್ಟ್ ಮತ್ತೆ ಅವ್ರ ಕಾಂಟ್ರಿಬ್ಯೂಷನ್ ಕೊಟ್ಟಿರ್ತಾರೆ ಯಾವ್ದ್ರಲ್ಲಿ, ಇದ್ರಲ್ಲಿ ಸಪೋಸ್ ಗಾಲ್ಗಿ ಕೆಮಿಲಿಯೋ ಗಾಲ್ಗಿ ಅವರು ಇದನ್ನ ಕಂಡಿಡ್ದಿದ್ದು, ನ್ಯೂಕ್ಲಿಯಸ್ ಯಾರು. ಸೊ ಆ ರೀತಿ ಪ್ರತಿಯೊಂದನ್ನು ಸೈಂಟಿಸ್ಟ್ ಇನ್ಫಾರ್ಮೇಶನ್ ಆಗಿರ್ಬೋದು, ಅಥವಾ ಡೇಟ್ ಇರುತ್ತೆ ಯಾವ ಇಯರ್ ಅಲ್ಲಿ ಇದನ್ನ ಡಿಸ್ಕವರಿ ಮಾಡಿದ್ರು. ಸೊ ಆ ರೀತಿ ಏನೇನ್ ಡಾಟಾ ಬರುತ್ತಲ್ಲ ಅದನ್ನೆಲ್ಲ ಒಂದ್ ಕಡೆ ಬರ್ಕೊಂಡು ಇಟ್ಕೊಂತೀರಾ. ಅದಾದ್ಮೇಲೆ ಸಮ್ಮರಿಯಲ್ಲಿನೂ ಕೂಡ ಕೆಲವೊಂದು ಏನಾದ್ರು ಡಾಟಾ ಸಿಕ್ಕರೆ ಅದನ್ನು ಕೂಡ ಬರ್ಕೊಂಡು ಇಟ್ಕೋಬೇಕು. ಸೊ ಈ ರೀತಿ ನೀವು ಇಟ್ಕೊಂಡಾಗ ಇನ್ಫಾರ್ಮೇಶನ್ ಎಲ್ಲ ಒಂದ್ ಕಡೆ ಇಟ್ಕೊಂಡಾಗ ಪ್ರತಿ ಸರಿನೂ ರಿವೈಸ್ ಮಾಡ್ಬೇಕಾದ್ರೆ ಅದನ್ನ ಒಂದ್ಸರಿ ನೀವು ರಿವೈಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಎಕ್ಸಾಮ್. ಸೊ ದಟ್ ಇಸ್ ದ ಥಿಂಗ್. ದೆನ್ ಶಾರ್ಟ್ ನೋಟ್ಸ್ ಯಾವ್ದಕ್ ಮಾಡ್ಕೋಬೇಕು ಅಂತಂದ್ರೆ, ಕಾನ್ಸೆಪ್ಟುಯಲ್ ಟರ್ಮ್ಸ್ ಇದ್ದಾಗ, ಸಪೋಸ್ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಆ ಪ್ಯಾರಾಗ್ರಾಫ್ ಸೆಂಟೆನ್ಸ್ ಯಾವ ರೀತಿ ನೀವು ಶಾರ್ಟ್ ಫಾರ್ಮ್ ಅಲ್ಲಿ ಮಾಡ್ಕೋಬಹುದು ಅಂದ್ರೆ ಫ್ಲೋ ಚಾರ್ಟ್ ತರ ಬರ್ಕೋಬಹುದು. ಓಕೆ, ಫ್ಲಾಶ್ ಕಾರ್ಡ್ಸ್ ತರ ಮಾಡಿ ನೀವು ಇಟ್ಕೋಬಹುದು. ಸಪೋಸ್ ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ಇದ್ರೆ ಅದು ಕತೆ ತರ ಕೊಟ್ಟಿರ್ತಾರೆ, ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿರ್ತಾರೆ, ಅದನ್ನ ನೀವು ಈ ರೀತಿ ಟೇಬುಲರ್ ಫಾರ್ಮ್ ಅಲ್ಲಿ ಬರ್ಕೋಬಹುದು. ಇದಾದ್ಮೇಲೆ ಈ ಪ್ರೋಸೆಸ್, ಇದಾದ್ಮೇಲೆ ಈ ಪ್ರೋಸೆಸ್, ನೆಕ್ಸ್ಟ್ ಅದಾದ್ಮೇಲೆ ಇದಾಗುತ್ತೆ ಪ್ರೋಸೆಸ್. ಆ ರೀತಿ ಒಂದು ಸಿಂಪಲ್ ಫಾರ್ಮೆಟ್ ಅಲ್ಲಿ ಬರ್ದಿಟ್ಕೊಂಡ್ರೆ ಅದು ನಮಗೆ ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಸೇವ್ ಆಗುತ್ತೆ, ರಾದರ್ ದ್ಯಾನ್ ರೀಡಿಂಗ್ ಇನ್ ಅ ಪ್ಯಾರಾಗ್ರಾಫ್ ಫಾರ್ಮ್. ಸೊ ದಟ್ ಈಸ್ ಯು ನೀಡ್ ಟು ಫಾಲೋ. ನೆಕ್ಸ್ಟ್ ಯಾವ ರೀತಿ ಹೈಲೈಟ್ ಮಾಡ್ಬೇಕು ಓದ್ಬೇಕಾದ್ರೆ ಅಂತಂದ್ರೆ, ಕೆಲವೊಬ್ರು NCERT ನ ಯಾವ ರೀತಿ ಓದಿರ್ತಾರೆ ಅಂತ, ಯಾವ ರೀತಿ ಹೈಲೈಟ್ ಮಾಡಿರ್ತಾರೆ ಅಂತಂದ್ರೆ, ಆಕ್ಚುಲ್ ಲೈನ್ಸೇ ಕಾಣೋದಿಲ್ಲ, ಪೂರ್ತಿ ಹೈಲೈಟರ್ ಕಲರ್ ಹೈಲೈಟರ್ ಯೂಸ್ ಮಾಡ್ಬಿಟ್ಟು ಫಿಲ್ ಮಾಡ್ಬಿಟ್ಟಿರ್ತಾರೆ. ನೋ, ಯೂಸ್ ಓನ್ಲಿ 2 kind of highlighter or max 3 ಡಿಫರೆಂಟ್ ಟೈಪ್ಸ್ ಆಫ್ ಹೈಲೈಟರ್ ಯೂಸ್ ಮಾಡ್ತಾರೆ. ಯಾವ್ದಾದ್ರು ಕಲರ್ ಚೂಸ್ ಮಾಡ್ಕೊಳ್ಳಿ.
ಯೆಲ್ಲೋ, ಬ್ಲೂ, ರೆಡ್ 3 ತಗೊಳ್ಳಿ. ಓಕೆ, ಸೊ ಎಲ್ಲೋ ಏನು ಮೇಜರ್ ಇಂಪಾರ್ಟೆಂಟ್ ಲೈನ್ಸ್ ಯಾವ್ದಾವ್ದು ಅನ್ಸಿರುತ್ತೆ ಅದನ್ನ ಮಾರ್ಕ್ ಮಾಡ್ಕೊಂತ ಬರ್ತೀರಾ. ನೆಕ್ಸ್ಟ್ ಬ್ಲೂ ಏನ್ ಮಾಡ್ತೀರಾ ಅಂತ ಅಂದ್ರೆ ಯಾವ್ದು ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ರಿಪೀಟೆಡ್ ಇರುತ್ತೆ. ನೀವು ಚಾಪ್ಟರ್ ಓದಿದ್ಮೇಲೆ ಅದರ ರಿಲೇಟೆಡ್ ಕ್ವೆಶನ್ಸ್ ನ ಸಾಲ್ವ್ ಮಾಡ್ತೀರಾ. ಕ್ವೆಶನ್ ಸಾಲ್ವ್ ಮಾಡಿದ್ಮೇಲೆ ಪ್ರತಿ ಸರಿನೂ ರಿಪೀಟ್ ಯಾವ್ದಾಗಿದೆ. ಸಪೋಸ್ ಈಗ ಇದನ್ನ ತಗೊಂಡೆ, ಪ್ರಿನ್ಸಿಪಲ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸ್ ಲೆಸನ್ ಅಲ್ಲಿ ತಗೊಂಡ್ರೆ ಜಲ್ ಎಲೆಕ್ಟ್ರೋಫೋರ್ಸಸ್ ನ ಪ್ಯಾರಾಗ್ರಾಫ್ ಅಲ್ಲಿ ಏನು ಇಥಿಡಿಯಂ ಬ್ರೋಮೈಡ್ ಆಗಿರ್ಬೋದು, ಯುವಿ ಲೈಟ್ ಆಗಿರ್ಬೋದು, ಎಲ್ಯೂಷನ್ ಆಗಿರ್ಬೋದು, ಈ ಕಾನ್ಸೆಪ್ಟ್ ಮೇಲೆ ಪದೇ ಪದೇ ರಿಪೀಟ್ ಮಾಡಿದ್ರೆ ಕ್ವೆಶನ್ಸ್ ನೀಟ್ ಎಕ್ಸಾಮ್ಸ್ ಅಲ್ಲಿ. ಸೊ ಅಲ್ಲಿ ನೀವು ಮಾರ್ಕ್ ಮಾಡ್ಕೊಂತೀರಿ ಯಾವುದು ಬ್ಲೂ ಕಲರ್ ಇಂದ. ಸೊ ದಿಸ್ ಇಸ್ ಮೋಸ್ಟ್ ರಿಪೀಟೆಡ್ ಒನ್ ಅಂತ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಎಕ್ಸಾಮ್ ಟೆಸ್ಟ್ ಆದ್ಮೇಲೆ ನೀವು ಅನಾಲಿಸಿಸ್ ಮಾಡ್ತೀರಾ, ಯಾವ್ದೆಲ್ಲ ಕರೆಕ್ಟ್ ಮಾಡಿದ್ದೀರಾ, ಯಾವ್ದೆಲ್ಲ ರಾಂಗ್ ಮಾಡಿದ್ದೀರಾ ಅಂತ. ಸೊ ಯಾವ್ದು ರಾಂಗ್ ಮಾಡಿರ್ತೀರಲ್ಲ ಅದು NCERT ಅಲ್ಲಿ ಬಂದು ಏನ್ ಮಾಡ್ಬೇಕು, ರೆಡ್ ಅಲ್ಲಿ ಚಿಕ್ಕದಾಗಿ ಮಾರ್ಕ್ ಮಾಡ್ಕೊಂತೀರಾ. ಯಾಕೆ? ಬಿಕಾಸ್ ದಟ್ ಈಸ್ ದ ಥಿಂಗ್ ಯು ಆರ್ ಡೂಯಿಂಗ್ ಮಿಸ್ಟೇಕ್ ಅಂತ ಗೊತ್ತಾಗ್ಬಿಡುತ್ತೆ. ಪ್ರತಿ ಸರಿ ಎರರ್ ಬುಕ್ ಓಪನ್ ಮಾಡಿ ನೋಡೋದ್ರ ಬದಲಿ ಎರರ್ ಬುಕ್ ಮೇಂಟೈನ್ ಮಾಡಿದ್ರೆ ಇನ್ನೂ ಒಳ್ಳೇದು. ಯಾವ್ದ್ಯಾವ್ದೆಲ್ಲ ಆ ಲೆಸನ್ ಆ ಚಾಪ್ಟರ್ ಅಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಒಂದ್ ಕಡೆ ಬರ್ದಿಟ್ಕೊಂಡ್ರೆ ಒಳ್ಳೇದು. ಬಟ್ ಇನ್ನೂ ಯಾವ್ದು ಚೆನ್ನಾಗಿ ಅಂತಂದ್ರೆ ಇನ್ನೊಂದ್ಸರಿ ಮತ್ತೆ ಟೆಸ್ಟ್ ಗೆ ನೀವು ಓದ್ಬೇಕಾದ್ರೆ NCERT ಓದ್ತಾ ಇರ್ತೀರಾ ಅಂತ ಅಂದ್ರೆ ನೀವೆಲ್ಲಿ ರೆಡ್ ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ ಅದು ಏನಂತ ಅರ್ಥ, ನೀವು ಆ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಸಾಲ್ವ್ ಏನು ವೀಕ್ ಇದ್ದೀರಾ, ಕರೆಕ್ಟ್ ಆಗಿ ಆನ್ಸರ್ ಮಾಡಕ್ ಬರ್ತಿಲ್ಲ ಅಂತ. ಅಂತದನ್ನ ಲೆಕ್ಚರ್ ಜೊತೆ ಮತ್ತೆ ನೀವು ಡೌಟ್ ಕ್ಲಾರಿಫೈ ಮಾಡ್ಕೋಬೇಕು. ಯಾಕೆ ರಾಂಗ್ ಮಾಡಿರ್ತೀರಾ, ಯಾಕೆ ಮಿಸ್ಟೇಕ್ ಮಾಡಿರ್ತೀರಾ ಅಂತ ಅಂದ್ರೆ ನಿಮಗೆ ಅದು ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಅರ್ಥ ಆಗಿರಲ್ಲ ಅಥವಾ ಡಾಟಾನ ಕರೆಕ್ಟ್ ಆಗಿ ನೀವು ರಿವೈಸ್ ಮಾಡಿರಲ್ಲ. 2 ರೀಸನ್ ಇರುತ್ತೆ. ಸೊ ರಿವೈಸ್ ಮಾಡಿರಲ್ಲ ಅಂತಂದ್ರೆ ಒಬ್ಯೋ ಯು ವಿಲ್ ರಿವೈಸ್ ದಟ್ ನೆಕ್ಸ್ಟ್ ಟೈಮ್ ಪ್ರಾಪರ್ಲಿ. ಬಟ್ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತಂದ್ರೆ ಮಾತ್ರ best method is to clarify with your lecturer or sometimes with your friends also. Then PYQ ಯಾವಾಗ ಸಾಲ್ವ್ ಮಾಡ್ತಿರಲ್ಲ, ಸೊ ಜಾಸ್ತಿ ರಿಪೀಟ್ ಆಗಿರುವಂತದ್ದು ಬೇಕಿದ್ರೆ ನೀವು ಈ ರೀತಿ ಸ್ಟಾರ್ ಮಾಡಿ ಇಟ್ಕೋಬಹುದು. ನಾನು ಹೇಳಿದ್ನಲ್ಲ ಈಗ ಒಂದು ಕಾನ್ಸೆಪ್ಟ್ ಅದು ಪ್ರತಿ ಸರಿನೂ ರಿಪೀಟ್ ಆಗ್ತಾ ಇದೆ, 1 ಇಯರ್ ಬಿಟ್ಟು 1 ಇಯರ್ ರಿಪೀಟ್ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ನೀವು ಸ್ಟಾರ್ ಮಾಡ್ಕೊಂತೀರಾ. ಅವಾಗ ನೆಕ್ಸ್ಟ್ ಟೈಮ್ ಓದ್ಬೇಕಾದ್ರೆ ನೀವು ಆ ಪೇಜ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಯಾವ್ದಾವ್ದು ಪ್ರತಿ ಸರಿ ರಿಪೀಟ್ ಆಗ್ತಿದೆ, ಯಾವ್ದಾವ್ದು ಕಾನ್ಸೆಪ್ಟ್, ಅದ್ರ ಹಿಂದೆ ಮುಂದೆ ಸ್ವಲ್ಪ ಏನ್ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಅದನ್ನ ನೋಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಅಂದ್ರೆ ಕಡಿಮೆ ಟೈಮ್ ಅಲ್ಲೇನೆ ನೀವು ಬೇಗ ಓದ್ಕೊಂಡು ಹೋಗ್ತಾ ಇರ್ಬೇಕು. ಯಾಕಂದ್ರೆ ನೀವು ಬಯಾಲಜಿಗೆ ಸ್ವಲ್ಪ ಕಡಿಮೆ ಟೈಮ್ ಕೊಟ್ರು ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿಗೆ ಸಾಲ್ವ್ ಮಾಡ್ಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಸೊ ಆಸ್ ಇಟ್ ಈಸ್ easy compared to those subject, you need to follow all these methods to reduce time for preparation. ಗೊತ್ತಾಗ್ತಿದೆ? ನೆಕ್ಸ್ಟ್ ಅಸರ್ಷನ್ ರೀಸನ್ ಕ್ವೆಶನ್ಸ್ ಬರುತ್ತೆ ಮಕ್ಕಳೇ. ಸೊ ಇಂಥದಕ್ಕೆ ನೀವು ಯಾವ ರೀತಿ ಪ್ರಿಪೇರ್ ಆಗ್ಬೇಕು ಅಂತಂದ್ರೆ ಎಲ್ಲೆಲ್ಲಿ NCERT ಅಲ್ಲಿ ಪ್ಯಾರಾಗ್ರಾಫ್ ಅಲ್ಲಿ ಬಿಕಾಸ್ ಅಂತ ಕೊಟ್ಟಿದ್ದಾರೆ ಅಲ್ಲಲ್ಲಿ ನೀವು AR ಅಂತ ಮಾರ್ಕ್ ಮಾಡ್ಕೊಂತೀರಾ. ಈಸಿ ಮೆಥಡ್. ಸಪೋಸ್ ಇಲ್ಲಿ ನಾನು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಏನು another dangerous trend is the misuse of amniocentesis to determine the sex of the unborn child. So unborn child ನ ಯಾವುದು ಮೇಲ್ ಆರ್ ಫಿಮೇಲ್ ಅಂತ ಸೆಕ್ಸ್ ಡಿಟರ್ಮೈನ್ ಮಾಡುವಂತಹ ಮೆಥಡ್ ಇದೆಲ್ಲ amniocentesis, ಆ ಮೆಥಡ್ ನ ಕೆಲವೊಂದ್ಸರಿ ಮಿಸ್ಯೂಸ್ ಮಾಡ್ಕೊಂತಾರೆ. ಫ್ರೀಕ್ವೆಂಟ್ಲಿ ಇಫ್ ದ ಫೀಟಸ್ ಈಸ್ ಫೌಂಡ್ ಟು ಬಿ ಫೀಮೇಲ್ ಅಂತ ಗೊತ್ತಾದ ತಕ್ಷಣ ಏನ್ ಮಾಡ್ತಾರೆ, ಇಟ್ ಇಸ್ ಫಾಲೋಡ್ ಬೈ MTP, ಅಬಾರ್ಷನ್ ಮಾಡಿಸ್ಬಿಡ್ತಾರೆ. ದಿಸ್ ಇಸ್ ಟೋಟಲಿ ಅಗೇನ್ಸ್ಟ್ ವಾಟ್ ಈಸ್ ಲೀಗಲ್. ಇದು ಲೀಗಲ್ ಅಲ್ಲ. ಸಚ್ ಪೇಷನ್ಸ್ ಶುಡ್ ಬಿ ಅವಾಯ್ಡೆಡ್. ಏನು ಅಂತ ಸಾರಿ ಸಚ್ ಪ್ರಾಕ್ಟಿಸಸ್ ಅಂತ ಏನು ಮೆಥಡ್ ಏನು ಯೂಸ್ ಮಾಡ್ತಾರಲ್ಲ, ಏನು ಅಬಾರ್ಷನ್ ಮಾಡುವಂಥದ್ದು, ಫಿಮೇಲ್ ಚೈಲ್ಡ್ ಇದ್ರೆ ಅಬಾರ್ಷನ್ ಮಾಡುವಂತ ಮೆಥಡ್ ನ ನಾವು ಕಂಪಲ್ಸರಿ ಶುಡ್ ಅಂತ ಇದೆ. ಸೊ ಇಲ್ಲಿನೂ ಕೂಡ ಮಾರ್ಕ್ ಮಾಡ್ಕೊಂತಾರೆ, ಶುಡ್ ಬಿ ಅವಾಯ್ಡೆಡ್. ಬಿಕಾಸ್ ಇಲ್ಲಿ ಬಂತು ನೋಡಿ, ಬಿಕಾಸ್ ಅಂದ್ರೆ ಇದು ನೆಕ್ಸ್ಟ್ ಏನಂತ ನಿಮಗೆ ಅಸರ್ಷನ್ ರೀಸನ್ ಕ್ವೆಶನ್ ಮಾಡಿ ಕೇಳ್ಬೋದು ಅಂತ ಅರ್ಥ. ದೀಸ್ ಆರ್ ಡೇಂಜರಸ್ ಬೋತ್ ಫಾರ್ ಯಂಗ್ ಮದರ್ ಅಂಡ್ ದ ಫೀಟಸ್. ಯಾಕೆ ಅಂತಂದ್ರೆ ಇದು ಡೇಂಜರ್ ಇದೆ, ಮಗು ಮತ್ತೆ ತಾಯಿಗೆ ಹೆಲ್ತ್ಗೆ ತುಂಬಾ ಡೇಂಜರಸ್ ಆಗುವಂತ ಪ್ರಾಕ್ಟಿಸ್ ಇದು. ಸೊ ಈ ನೀವು ಇಲ್ಲಿ ಬಿಕಾಸ್ ಅಂತ ಇದ್ದ ಕಡೆ AR ಅಂತ ಏನ್ ಬರ್ಕೊಂತಿರಲ್ಲ ಅಲ್ಲಿ ನಿಮಗೆ ಏನಂತ ಅರ್ಥ, ಕಂಪಲ್ಸರಿ ಇಲ್ಲಿಂದ ಅಸರ್ಷನ್ ರೀಸನ್ ಕ್ವೆಶನ್ ಮಾಡ್ತೀರಾ ಅಂತ ಅರ್ಥ. ಅಂದ್ರೆ ನೀವು ಬೇಕಿದ್ರೆ ತೆಗೆದು ನೋಡಿ PYQ ಯಾವ್ದಾದ್ರು ಒಂದು ನೀಟ್ ಪೇಪರ್ ಅಲ್ಲಿ amniocentesis ಬಗ್ಗೆ ಕ್ವೆಶನ್ ಕೇಳಿದರೆ ಐದರ್ ಇನ್ ದ ಫಾರ್ಮ್ ಆಫ್ ಟ್ರೂ ಆರ್ ಫಾಲ್ಸ್ ಸೆಂಟೆನ್ಸ್. ಯಾಕಂದ್ರೆ ಇಲ್ಲಿ ಶುಡ್ ಅಂತ ಬಂದಿದೆಲ್ಲ, ಶುಡ್ ಅಂತ ಬಂತು, ಆಲ್ವೇಸ್ ಅಂತ ಬಂತು, ನೋ ಅಂತ ಬಂತು, ಎಲ್ಲಾದ್ರೂ ಅಂತ ಅಂದ್ರೆ T ಮತ್ತೆ R ಅಂತ ಬರ್ಕೊಳ್ಳಿ. ಇಲ್ಲಿ ಶುಡ್ ಅಂತ ಬಂತು ಅಂದ್ರೆ ಕಂಪಲ್ಸರಿ ಇದೆ ಅಂತ ಅರ್ಥ. ಅಂದ್ರೆ
ಆಲ್ವೇಸ್ ಇದೆ, ಆಲ್ವೇಸ್ ಅಲ್ಲಿ ಇರುತ್ತೋ ಅಲ್ಲಿ ಟ್ರೂ ಅಂತ ಬರ್ಕೊಳ್ಳಿ. ನೋ ಅಂತ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಎಫ್ ಅಂತ ಬರ್ಕೊಳ್ಳಿ. ಅಂದ್ರೆ ಏನಂತ ಅರ್ಥ, ಅದರಿಂದ ಟ್ರೂ ಆರ್ ಫಾಲ್ಸ್ ಸೆಂಟೆನ್ಸ್ ಮೇಲೆ ಕ್ವಶನ್ ಕಂಪಲ್ಸರಿ ಫ್ರೇಮ್ ಮಾಡೇ ಮಾಡ್ತಾರೆ ಅಂತ ಅರ್ಥ. ಸೊ ದಿಸ್ ಇಸ್ ಹೌ ಯು ನೀಡ್ ಟು ರೀಡ್ line by line, carefully understand and also mark particular sentences. ಈ ರೀತಿ ನೀವು ಮಾರ್ಕ್ ಮಾಡ್ಕೊಂಡು ಹೋಗ್ಬೇಕು.